ಏನಣ್ಣ? ನಿನಗೆ ಮನೇಲಿ ಏನು ಕಮ್ಮಿ ಆಗಿದೆ ಅಂತ ಹೊರಗಡೆ ಸಾಲ ಮಾಡ್ಕೊಂಡು ಓಡಾಡ್ತಿದ್ಯಾ? ನಾನು ಸಾಲ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಓಹೋ, ಇದು ನಿನ್ ಕೈಗೆ ಹೇಗೆ ಬಂತು? ನೀನಿದನ್ನು ಯಾರ ಹತ್ರ ಅಡ ಇಟ್ಟಿದ್ಯೋ ಅವರೇ ಬಂದು ಕೊಟ್ಟು ಹೋದ್ರು. ಅಲ್ಲ ರುಕ್ಮಿಣಿ, ನಿನಗೆ ಹಣ ಬೇಕು ಅಂತಂದ್ರೆ ನನಗೆ ಹೇಳಬೇಕಲ್ವಾ? ಹೀಗೆ ಏಕಾಏಕಿ ಮನೆ ಒಡವೆ ತೊಗೊಂಡು ಹೋಗಿ ಹೊರಗಡೆ ಅಡ ಇಟ್ಟರೆ ನಮ್ಮ ಬಗ್ಗೆ ಜನ ಏನು ತಿಳ್ಕೊಳ್ಳಲ್ಲ. ಅಂದ್ರೆ ನನ್ನಿಂದ ಈ ಮನೆ ಮಾನ ಮರ್ಯಾದೆ ಹಾಳಾಗ್ತಿದೆ ಅಂತ ಹೇಳ್ತಾ ಇದೀಯಾ? ಹಾಳಾಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೊರಗಡೆ ಜನ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ತಿಳ್ಕೊತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಇರೋ ವಿಷಯ ತಾನೇ ಅಣ್ಣ, ಅದಕ್ಕೆ ಯಾಕೆ ನೀನ್ ಬೇಜಾರು ಮಾಡ್ಕೊತೀನಿ? ಪದ್ಮಿನಿ, ನೀನು ಈ ವಿಚಾರದಲ್ಲಿ ಮಾತಾಡಬೇಡ. ಇದು ರುಕ್ಮಿಣಿ ಕಡೆಯಿಂದ ಆಗಿರೋ ತಪ್ಪು. ರುಕ್ಮಿಣಿ, ನೀನು ಹೇಳು, ನೀನು ಯಾಕೆ ಹೀಗೆ ಮಾಡಿದೆ? ನೀನಿದನ್ನ ಕೋಪದಲ್ಲಿ ಕೇಳ್ತಾ ಇದೆಯೋ ಅಥವಾ ಕಾಳಜಿಯಿಂದ ಕೇಳ್ತಾ ಇದೆಯೋ? ನಾನು ನಿನ್ನ ಮೇಲೆ ಯಾವತ್ತಾದರೂ ಕೋಪ ಮಾಡ್ಕೊಂಡಿದ್ದೀನ? ಆದರೆ ಇಂಥ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ನನ್ನನ್ನು ಒಂದು ಮಾತಾದರೂ ಕೇಳಬೇಕು ತಾನೆ? ಕೇಳಿ ಪ್ರಯೋಜನ ಇಲ್ಲ ಅಂತ ಗೊತ್ತಾದ ಮೇಲೇನೆ ನಾನು ಈ ನಿರ್ಧಾರ ತಗೊಂಡಿದ್ದು. ಏನಮ್ಮ ನಿನ್ನ ಮಾತಿನ ಅರ್ಥ? ಈ ಮನೆಯಲ್ಲಿ ನನ್ನ ಮಾತು ನಡೆಯಲ್ಲ ಅಂತನ? ನನಗೆ 5 ಲಕ್ಷ ಬೇಕು ಅಂತ ನಾನು ನಿನ್ನ ಹತ್ರ ಕೇಳಿದ್ದೆ ಅಲ್ವಾ? ಹೌದು, ಸುರಭಿ ಹತ್ರ ಕೇಳಿ ತಗೋ ಅಂತ ಹೇಳಿದ್ನಲ್ಲ. ಯಾಕೆ ಅವಳು ನಿನಗೆ? ಸುರಭಿ, ಸೂರ್ಯ, ಅದನ್ನ ನಾನು ಹೇಳ್ತೀನಿ. ನಾನು ಇವಳ ಹತ್ರ ದುಡ್ಡು ಬೇಕು ಅಂತ ಕೇಳಿದೆ, ಅದಕ್ಕೆ ಯಾಕೆ ಏನು ಅಂತ 108 ಪ್ರಶ್ನೆ ಕೇಳಿದ್ಲು. ಇಷ್ಟು ದಿನ ಫ್ರೆಂಡ್ ಆಗಿದ್ದವಳು ಅವತ್ತವಳು ಮಾತಾಡ್ತಾ ಅವಳು ಟೋನೇ ಚೇಂಜ್ ಆಗ್ಬಿಟ್ಟಿತ್ತು. ನೋಡೋಣ, ನಾನು ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ನನ್ನ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನನ್ನ ಮೈಯಲ್ಲೂ ಹರಿತಾ ಇರೋದು ಸೂರ್ಯವಂಶದ ರಕ್ತಾನೆ. ಅಲ್ಲ, ಇವಳು ಇಷ್ಟೊಂದು ಪ್ರಶ್ನೆ ಕೇಳ್ತಾಳಲ್ಲ, ನಾನೇನು ಇವಳು ಸಂಪಾದನೆ ಮಾಡಿ